ನೋಡಿ, ಶಿಕ್ಷಣ ಇಲಾಖೆಯಿಂದ ಅಧಿಸೂಚನೆಯನ್ನು ಹೊರಡಿಸಿರುವಂತದ್ದು 2025-26ನೇ ಸಾಲಿಗೆ 7 ವರ್ಷಗಳ B.Ed ಕೋರ್ಸ್ಗಳಿಗಾಗಿ ಸರ್ಕಾರಿ ಕೋಟಾದ ಸೀಟುಗಳಿಗೆ ಪ್ರವೇಶ ಮತ್ತು ಹಂಚಿಕೆ ಕುರಿತು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ನೋಡಿ, ಈ ಒಂದು ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸುವಂತಹ ಅಭ್ಯರ್ಥಿಗಳು ಇಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ಮುಖಾಂತರವೇ ನೀವು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಓಕೆನಾ. ನೋಡಿ, ಅರ್ಜಿಯನ್ನು ಸಲ್ಲಿಸುವಂತಹ ಇಂಪಾರ್ಟೆಂಟ್ ದಿನಾಂಕಗಳು ಇಲ್ಲಿ ಅಬ್ಸರ್ವ್ ಮಾಡಿ. 3 ಅಕ್ಟೋಬರ್ 2025ರಿಂದ ಹಿಡಿದು 3 ನವೆಂಬರ್ 2025ರವರೆಗೆ ಆನ್ಲೈನ್ ನಲ್ಲಿ ಮಾತ್ರ ನೀವು ನಿಮ್ಮ ಮೂಲ ದಾಖಲೆಗಳೊಂದಿಗೆ ಡಾಕ್ಯುಮೆಂಟ್ಸ್ನೊಂದಿಗೆ ಅರ್ಜಿ ಪರಿಶೀಲನೆಯ ಅವಧಿ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ 1 ವಾರದವರೆಗೆ ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಈ ಒಂದು ಕೋರ್ಸ್ಗೆ ಪ್ರಮುಖವಾಗಿ ಬೇಕಾಗಿರತಕ್ಕಂತಹ ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಯಾವುದು ಅದನ್ನ ಒಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನಿಮ್ಮ SSLC ಅಂಕಪಟ್ಟಿ, 10th ಮಾರ್ಕ್ಸ್ ಕಾರ್ಡ್. ಸೆಕೆಂಡ್ PU ಕಂಪ್ಲೀಟ್ ಆಗಿರ್ತಕ್ಕಂತಹ ಅಂದ್ರೆ PU ಕಂಪ್ಲೀಟ್ ಆಗಿರ್ತಕ್ಕಂತಹ ಅಂಕಪಟ್ಟಿ ಇರಬೇಕು. ಥರ್ಡ್ ಒನ್, ನಿಮ್ಮ ಪದವಿ ಮೀನ್ಸ್ ಡಿಗ್ರಿಯಲ್ಲಿ ಆಲ್ ಅಟೆಂಪ್ಟ್ಸ್, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಸೆಮಿಸ್ಟರ್ ಅಲ್ಲಿ ನೀವು ಫೇಲ್ ಆಗಿದ್ದು ಮತ್ತೆ ಅದನ್ನ ಕ್ಲಿಯರ್ ಮಾಡ್ಕೊಂಡಿದ್ದಲ್ಲಿ ಅಂತಹ ಒಂದು ಆಲ್ ಅಟೆಂಪ್ಟ್ ಕ್ಲಿಯರ್ ಆಗಿರ್ತಕ್ಕಂತಹ ಮಾರ್ಕ್ಸ್ ಕಾರ್ಡ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮ್ಮ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿಯಲ್ಲಿ ಸಹ ಆಲ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗಿರ್ತಕ್ಕಂತಹ ಮಾರ್ಕ್ಸ್ ಕಾರ್ಡ್ಸ್ ಅದು ಇಂಪಾರ್ಟೆಂಟ್, ಓಕೆನಾ. ನೆಕ್ಸ್ಟ್ 5th ಒನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನೋಡಿ, ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ. ನೋಡಿ, ಇಲ್ಲಿ 1ರಿಂದ 12ನೇ ತರಗತಿವರೆಗೆ ದಿನಾಂಕ 12 ಡಿಸೆಂಬರ್ 1986ರಲ್ಲಿ ಏನೆಲ್ಲ ಸರ್ಕಾರಿ ಒಂದು ಆದೇಶ ಹೊರಡಿಸಿತ್ತೋ ಕರ್ನಾಟಕದ ಅಭ್ಯರ್ಥಿ ಎಂದು ಇಚ್ಛಿಸಲು ಕನಿಷ್ಠ 7 ವರ್ಷಗಳ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಈ ಒಂದು ಕೋರ್ಸ್ ಅಲ್ಲಿ ಅನ್ವಯವಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇಲ್ಲಿ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಕನ್ನಡ ಮೀಡಿಯಂ ಮೀಸಲಾತಿಗೆ ಪರಿಗಣಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿಗೆ ಎಲ್ಲಿ ನೀವು ವ್ಯಾಸಂಗ ಮಾಡಿದಿರೋ ಆ ಒಂದು ಸ್ಕೂಲ್ ಬಳಿ ಹೋಗ್ಬಿಟ್ಟು ನೀವು ಈ ಒಂದು ಸರ್ಟಿಫಿಕೇಟ್ ಅನ್ನ ಬರೆಸ್ಕೊಳ್ಳಿ. ಜೊತೆಗೆ ಸರ್ಟಿಫಿಕೇಟ್ ಬರೆಸ್ಕೊಂಡಾದ ನಂತರ BEO ಕಚೇರಿಗೆ ಹೋಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಮ್ಮ ನಿಯರ್ ಇರ್ತಕ್ಕಂತಹ BEO ಕಚೇರಿಗೆ ವಿಸಿಟ್ ಮಾಡಿ ನಿಮ್ಮ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಅಲ್ಲಿ ಇವರ ಒಂದು BEO ಆಫೀಸರ್ ಸೈನ್ ವಿತ್ ಸೀಲ್ ಅನ್ನ ಹಾಕ್ಸಿ. ಯಾಕಂದ್ರೆ ನಿಮ್ಗೆ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆದಲ್ಲಿ ನಿಮ್ಮ ಮೀಡಿಯಂ ಸರ್ಟಿಫಿಕೇಟ್ ಕನ್ನಡ ಮಾಧ್ಯಮದ ಮೀಸಲಾತಿ ಪರಿಗಣಿಸಿದಲ್ಲಿ ಅಭ್ಯರ್ಥಿಗಳಿಗೆ ಇದು ತುಂಬಾ ಉಪಯುಕ್ತವಾಗುತ್ತೆ. ನೆಕ್ಸ್ಟ್ 7th ಒನ್ ಅಲ್ಲಿ ಅಬ್ಸರ್ವ್ ಮಾಡಿ. ನೋಡಿ, SC ST ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಈ ಅಭ್ಯರ್ಥಿಗಳು ಹೊಸದಾಗಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಪಡೆದಿರಬೇಕಾಗುತ್ತೆ. ಇದು ಕಡ್ಡಾಯ ಎಂದು ಹೇಳಿದ್ದಾರೆ. ಇದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಇದೆ ಸ್ನೇಹಿತರೆ, ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, ಇಲ್ಲಿ ನೆಕ್ಸ್ಟ್ 8th ಒನ್ ಅಲ್ಲಿ ಅಬ್ಸರ್ವ್ ಮಾಡಿ. ಹಿಂದುಳಿದ ವರ್ಗಗಳ ಪ್ರವರ್ಗ ಅಭ್ಯರ್ಥಿಗಳು ನಮೂನೆ E ಯಲ್ಲಿ ತಿಳಿಸಿರುವಂತೆ 2A, 2B, 3A ಮತ್ತು 3B ಪ್ರವರ್ಗದ ಅಭ್ಯರ್ಥಿಗಳು ನಮೂನೆ F ನಲ್ಲಿ ಸಂಬಂಧಿಸಿದ ತಾಲೂಕು ತಹಸೀಲ್ದಾರ್ರಿಂದ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಮೀನ್ಸ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲಿ ಇಂಪಾರ್ಟೆಂಟ್. ಹಾಗೆ 9th ಒನ್ ಅಲ್ಲಿ ನೋಡಿ, ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ದೃಢೀಕರಣ ಪತ್ರ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮಗೆ ಕ್ಲಾರಿಟಿ ತಿಳಿದಿರಲಿ. ಹಾಗೆ ಇದರಲ್ಲಿ ಎಲ್ಲಿ ಅಬ್ಸರ್ವ್ ಮಾಡಿ, ಮುಕ್ತ ಶಾಲೆಗಳಲ್ಲಿ ಓಪನ್ ಸ್ಕೂಲ್ಗಳಲ್ಲಿ ನೇರವಾಗಿ ನೋಂದಣಿ ಮಾಡಿ SSLC ಅಥವಾ PUC ಯನ್ನ ಪಾಸ್ ಮಾಡಿರುವ ಕರ್ನಾಟಕದ ಅಭ್ಯರ್ಥಿಗಳು 7 ವರ್ಷಗಳ ವಾಸಸ್ಥಳ ದೃಢೀಕರಣ ಪತ್ರ ಇಲ್ಲಿ ಇಂಪಾರ್ಟೆಂಟ್. ಹಾಗೆ B ಯಲ್ಲಿ ಅಬ್ಸರ್ವ್ ಮಾಡಿ, ಹೊರನಾಡು ಕನ್ನಡಿಗರು ಇವರು 5 ವರ್ಷಗಳ ವಾಸಸ್ಥಳ ದೃಢೀಕರಣ ಪತ್ರವನ್ನ ಹೊಂದಿರಬೇಕಾಗುತ್ತೆ. ಹಾಗೆ C ಯಲ್ಲಿ ಅಬ್ಸರ್ವ್ ಮಾಡಿ, ಗಡಿನಾಡಿ ಕನ್ನಡಿಗರು ಇವರು ತಹಸೀಲ್ದಾರರಿಂದ ವಾಸಸ್ಥಳ ಪ್ರಮಾಣ ಪತ್ರ ಇಲ್ಲಿ ಇವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನೋಡಿ, ವಿಶೇಷ ಗುಂಪಿನಲ್ಲಿ ಆಯ್ಕೆ ಬಯಸಿದ್ದಲ್ಲಿ ಸಂಬಂಧಿಸಿದ ಪ್ರಮಾಣಗಳನ್ನು ನಿಗದಿತ ನಮೂನೆಯಲ್ಲಿ ಇಲ್ಲಿ ಸಲ್ಲಿಸುವುದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ನೇಹಿತರೆ, ಒಂದು ವಿಷಯ ತಿಳಿದಿರಲಿ, ಒಳ ಮೀಸಲಾತಿ ಅನ್ವಯ ಆಗುತ್ತೋ ಇಲ್ವೋ ಅದ್ರ ಬಗ್ಗೆ ಒಂದಷ್ಟು ತುಂಬಾ ಮಾಹಿತಿ ಇದೆ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಇಲ್ಲಿ ಎಂಡ್ ವರೆಗೂ ನೋಡಿದಲ್ಲಿ ಇದೇ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಲಭ್ಯ. ನೋಡಿ, 11ರಲ್ಲಿ ಅಬ್ಸರ್ವ್ ಮಾಡಿ. ನೋಡಿ, ಅಭ್ಯರ್ಥಿಗಳಿಗೆ ತಿಳಿಸಿರುವಂತೆ ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದ ಅನುಮತಿ ಪತ್ರ. ಅಂದ್ರೆ ಸರ್ಕಾರಿ ಅಥವಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಸ್ತುತ ಈಗ ಪ್ರೆಸೆಂಟ್ ವರ್ಕ್ ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗುತ್ತೆ. ಇದು ನಿಮಗೆ ಕ್ಲಾರಿಟಿ ತಿಳಿದಿರಲಿ. ಯಾವುದು? ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಮತ್ತು ವ್ಯಾಸಂಗ ಪ್ರಮಾಣ ಪತ್ರ, ಓಕೆನಾ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು 12ರಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನೋಡಿ, ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದಂತಹ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯಪುರ ಈ ಜಿಲ್ಲೆಗಳಲ್ಲಿ ವಾಸಿಸುವ ಅಭ್ಯರ್ಥಿಗಳು ಮೀಸಲಾತಿ ಬಯಸಿದ್ದಲ್ಲಿ 371J ಈ ಒಂದು ನಿಯಮದಲ್ಲಿ ತಿಳಿಸಿರುವಂತೆ ಸಹಾಯಕ ಆಯುಕ್ತರು ಅಸಿಸ್ಟೆಂಟ್ ಕಮಿಷನರ್ ಇಲ್ಲಿ ಸಂಬಂಧಿಸಿದಂತಹ ವಿಭಾಗದಿಂದ ಈಗಾಗಲೇ ಪಡೆದಿರುವ ವಾಸಸ್ಥಳ ಪ್ರಮಾಣ ಪತ್ರ ತಮಗೆ ಅನ್ವಯಿಸುವ ಇತರೆ ಮೂಲ ದಾಖಲೆಗಳೊಂದಿಗೆ ನೀವು ಸಲ್ಲಿಸುವುದು ಉಪಯುಕ್ತವಾಗಿರುತ್ತೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಮೂಲ ಅವಶ್ಯಕ ದಾಖಲೆಗಳು ಇದ್ದಲ್ಲಿ ಡಾಕ್ಯುಮೆಂಟ್ಸ್ ಇದ್ದಲ್ಲೂ ಸಹ ನೀವು ಅರ್ಜಿಯಲ್ಲಿ ನಮೂದಿಸಬಹುದು. ಇದಿಷ್ಟು ಮಾಹಿತಿ B.Ed ಕೋರ್ಸ್ಗೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸ್ನೇಹಿತರೆ. ನೆಕ್ಸ್ಟ್
ಒಂದು ತಿಳಿದಿರ್ಲಿ, ನಾನು ಮೇನ್ ಇಂಪಾರ್ಟೆಂಟ್ ಆಗಿರುವಂತದ್ದಷ್ಟೇ ಇಲ್ಲಿ ನಿಮಗೆ ತಿಳಿಸ್ತಾ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಈ ಒಂದು BEd ಕೋರ್ಸ್ಗೆ ಬೇಕಾಗಿರುವಂತಹ ಕ್ವಾಲಿಫಿಕೇಶನ್ ಅರ್ಹತೆಗಳೇನು ಅದನ್ನ ಒಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ. ಅಭ್ಯರ್ಥಿಗಳು ಕನಿಷ್ಠ 50ರಷ್ಟು ಅಂಕಗಳೊಂದಿಗೆ ಪದವಿಯನ್ನ ಪಡೆದಿರಬೇಕು. ಹಾಗೆ ವಿಷಯಗಳಿಗೆ ಬರೋದಾದ್ರೆ ಸಬ್ಜೆಕ್ಟ್ ವೈಸ್ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, 50% ಅಂಕಗಳೊಂದಿಗೆ ವಿಜ್ಞಾನ ಅಥವಾ ಸಾಮಾಜಿಕ ವಿಜ್ಞಾನಗಳು ಅಥವಾ ಮಾನವಿಕ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ, ಹಾಗೆ ಕನಿಷ್ಠ 55ರಷ್ಟು ಅಂಕಗಳೊಂದಿಗೆ ಅಭ್ಯರ್ಥಿಗಳು ಇಂಜಿನಿಯರಿಂಗ್ ನಲ್ಲಿ ಪದವಿ, ವಿಜ್ಞಾನ ಮತ್ತು ಗಣಿತಶಾಸ್ತ್ರದಲ್ಲಿ ಪರಿಣಿತಿ ಪಡೆದಿರುವ ತಂತ್ರಜ್ಞಾನ ಅಥವಾ ಇನ್ಯಾವುದೇ ತತ್ಸಮಾನ ವಿದ್ಯಾರ್ಹತೆ. ಈ ಒಂದು ಪರ್ಸೆಂಟೇಜ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮ್ಗೆ ಕ್ಲಾರಿಟಿ ತಿಳಿದಿರಲಿ ಸ್ನೇಹಿತರೆ. ಇದ್ರ ಜೊತೆಗೆ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಥವಾ PWD ಅಭ್ಯರ್ಥಿಗಳಿಗೆ ಇಲ್ಲಿ ತಿಳಿಸಿರುವಂತಹ ಅರ್ಹತೆಗಳಲ್ಲಿ ನಿಯಮಾನುಸಾರ 5% ಅಂಕಗಳು ಇವರಿಗೆ ವಿನಾಯಿತಿ ಇರುತ್ತೆ SC ST ಅಭ್ಯರ್ಥಿಗಳಿಗೆ. ಹಾಗೆ 3ರಲ್ಲಿ ಅಬ್ಸರ್ವ್ ಮಾಡಿ, ಸೇವಾ ಪ್ರಮಾಣಕ್ಕೆ ಬರೋದಾದ್ರೆ ಅನುದಾನ ರಹಿತ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಅರ್ಹತೆಗಳಲ್ಲಿ ಯಾವುದೇ ಇಲ್ಲಿ ವಿನಾಯಿತಿ ಇರೋದಿಲ್ಲ. ಇದು ನಿಮ್ಗೆ ತಿಳಿದಿರಲಿ. ನೆಕ್ಸ್ಟ್ ಇದರಲ್ಲಿ 4th ಒಂದು ಅರ್ಹತೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2025-26ನೇ ಸಾಲಿಗೆ BEd ದಾಖಲಾತಿ ಈ ಒಂದು ಕೋರ್ಸ್ಗೆ ಅಡ್ಮಿಷನ್ ಆಗಲಿಕ್ಕೆ ಬಯಸುವಂತಹ ಅಭ್ಯರ್ಥಿಗಳು ನಿಮ್ಮ ಎಲ್ಲ ಅಂಕಪಟ್ಟಿಗಳು ರೆಡಿ ಇರಬೇಕು. ನಿಮ್ಮ ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ಹಾಗಿದ್ದಲ್ಲಿ ಮಾತ್ರ ಈ ಒಂದು ಕೋರ್ಸ್ಗೆ ನೀವು ಎಲಿಜಿಬಲ್ ಆಗಿರ್ತೀರಾ. ಇದು ನಿಮಗೆ ತಿಳಿದಿರಲಿ. ಇದಿಷ್ಟು ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂತಹ ಮಾಹಿತಿ. ನೆಕ್ಸ್ಟ್ ಅರ್ಹತೆಗಳಲ್ಲೇ ನೋಡಿ, ವಿಶೇಷ ಗುಂಪಿನ ಅರ್ಹತೆ ಬಗ್ಗೆ ಒಂದಷ್ಟು ಮಾಹಿತಿನ ಇಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ದಳದವರು ಇಲ್ಲಿ ನೋಡಿ, ದಿನಾಂಕ ಜುಲೈ 2024ರಿಂದ 30 ಜೂನ್ 2025ರವರೆಗೆ ನಮ್ಮ ಕರ್ನಾಟಕದಲ್ಲಿ ಸತತವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ರಕ್ಷಣಾ ದಳದವರು ಅಥವಾ ಅವರ ಪತಿ ಅಥವಾ ಅವರ ಪತ್ನಿ ಅಥವಾ ಮಗ ಅಥವಾ ಅವಿವಾಹಿತ ಮಗಳು ಇಂತಹ ಅಭ್ಯರ್ಥಿಗಳು ಅರ್ಹತಾ ಪರೀಕ್ಷೆಯನ್ನು ಕರ್ನಾಟಕ ಸರ್ಕಾರ ನಡೆಸುತ್ತಿರುವಂತಹ ಅಥವಾ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾಲಯಗಳಲ್ಲಿ ನೀವು ಉತ್ತೀರ್ಣರಾಗಿರಬೇಕು ಎಂಬ ಮಾಹಿತಿಯನ್ನ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಒಂದು PDF ಕಾಪಿಯನ್ನ ರೆಫರೆನ್ಸ್ ಗಾಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿರ್ತೀನಿ, ನೀಟಾಗಿ ಓದ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸೀಟುಗಳಲ್ಲಿ ಮೀಸಲಾತಿ ಅನ್ವಯವಾಗುತ್ತೆ. ನೋಡಿ, ಪ್ರವರ್ಗವರು ಕ್ಯಾಟಗರಿ ವೈಸ್ ಏನೆಲ್ಲ ಎಷ್ಟೆಲ್ಲ ಮೀಸಲಾತಿ ಕೊಟ್ಟಿದ್ದಾರೆ ಅದನ್ನಷ್ಟು ಒಂದಷ್ಟು ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮಾಹಿತಿ ಸ್ನೇಹಿತರೆ. ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಟಿಲ್ ಎಂಡ್ ವರೆಗೂ ಅಬ್ಸರ್ವ್ ಮಾಡಿ. ವಿವಿಧ ಪ್ರವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರ ಆದೇಶ ಹೊರಡಿಸಿರುವಂತೆ ನೋಡಿ, 2025 ಬೆಂಗಳೂರು ದಿನಾಂಕ 3 ಸೆಪ್ಟೆಂಬರ್ 2025ರಲ್ಲಿ ಇಲ್ಲಿ ತಿಳಿಸಿರುವಂತಹ ಮೀಸಲಾತಿಯನ್ನ ಅನುಸರಿಸುವುದು, ಹಾಗೆ ಆಗಿಂದಾಗೆ ಹೊರಡಿಸಲಾಗಿರುವ ಮೀಸಲಾತಿ ಪ್ರಮಾಣ ಕುರಿತು ಸರ್ಕಾರಿ ಆದೇಶವನ್ನ ಇಲ್ಲಿ ಪಾಲಿಸಲಾಗಿರುತ್ತದೆ. ನೋಡಿ, ಪ್ರವರ್ಗಗಳು ಹಾಗೆ ಶೇಕಡಾವಾರು ಮೀಸಲಾತಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪ್ರವರ್ಗ 1ಕ್ಕೆ 4 ಮೀಸಲಾತಿ ಇದ್ದು, ಪ್ರವರ್ಗ 2A ಗೆ 15, ಪ್ರವರ್ಗ 2B ಗೆ 4, ಪ್ರವರ್ಗ 3A ಗೆ 4, ಪ್ರವರ್ಗ 3B ಗೆ 5% ಮೀಸಲಾತಿ ಇರುವಂತದ್ದು. ಅಭ್ಯರ್ಥಿಗಳು ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ. ನೋಡಿ, SC ST ಪ್ರವರ್ಗ A ಅಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 6% ಮೀಸಲಾತಿ ಇದ್ದು, ಹಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ B ಇದರಲ್ಲಿ 6% ಮೀಸಲಾತಿ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ C ಯಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 5% ಮೀಸಲಾತಿ ಇದ್ದು, ಪರಿಶಿಷ್ಟ ಪಂಗಡ ಇದರಲ್ಲಿ ಬರ್ತಕ್ಕಂತಹ ಅಭ್ಯರ್ಥಿಗಳಿಗೆ 7, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 44% ಮೀಸಲಿದ್ದು ಟೋಟಲ್ ಆಗಿ 100. ಈ ರೀತಿಯಾಗಿ ಕ್ಯಾಟಗರಿ ವೈಸ್ ಮೀಸಲಾತಿಯನ್ನ ಅನುಸರಿಸಲಾಗುತ್ತದೆ. ಆದ್ರೆ ಅಭ್ಯರ್ಥಿಗಳು ಒಂದು ತಿಳ್ಕೊಂಡಿರಿ, ನಿಮ್ಮ ಕೌನ್ಸಿಲಿಂಗ್ ದಿನನೂ ಸಹ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ರಿನ್ಯೂವಲ್ ಇದೆಯಾ ಅಟ್ ಅ ಟೈಮ್ ಅಲ್ಲಿ ಮಾಡಿಸಿದಿರಾ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕನ್ನಡ ಮಾಧ್ಯಮ ಮೀಸಲಾತಿ ಇಲ್ಲಿ 5% ಇದ್ದು, 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರಿಗೆ. ಹಾಗೆ ನೆಕ್ಸ್ಟ್ ಮಹಿಳಾ ಮೀಸಲಾತಿ ಇದರಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಿ. ಇವರಿಗೆ 30% ಒಳ ಮೀಸಲಾತಿ ಇದ್ದು, ಇದರಲ್ಲಿ ಮಹಿಳಾ ಅಭ್ಯರ್ಥಿಗಳು ದೊರೆಯದಿದ್ದಲ್ಲಿ ಪುರುಷ ಅಭ್ಯರ್ಥಿಗಳಿಂದ ತುಂಬಲಾಗುವುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಕಲಚೇತನ ಅಭ್ಯರ್ಥಿಗಳಿಗೆ 3% ಒಳ ಮೀಸಲಾತಿ ಇದ್ದು, ಇಲ್ಲಿ ಸರ್ಕಾರದ ಆದೇಶದ ಸಂಖ್ಯೆ ನೋಡಿ 50 SRR 2027 ದಿನಾಂಕ 26 ಜುಲೈ 2011ರ ಅನ್ವಯದಂತೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಸರ್ಕಾರಿ ಕೋಟಾ ಸೀಟುಗಳು ಗರಿಷ್ಠ 3% ಸೀಟುಗಳು ಮೀಸಲಾತಿ ಇವರಿಗೆ ಇಡಲಾಗುವುದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಇದರಲ್ಲಿ ವಿಶೇಷ ಗುಂಪಿನ ಅಭ್ಯರ್ಥಿಗಳಿಗೂ ಸಹ ಸೀಟುಗಳಲ್ಲಿ ಇವರಿಗೂ ಸಹ ಮೀಸಲಾತಿಯನ್ನ ಕಲ್ಪಿಸಿದ್ದಾರೆ. ಇದು ಪೇಜ್ ನಂಬರ್ 14 ಅಲ್ಲಿದೆ. ಸಾಧ್ಯವಾದಷ್ಟು ನೀಟಾಗಿ ನೋಡ್ಕೊಳ್ಳಿ. ದಾಖಲಾತಿ ಶುಲ್ಕದ ವಿವರ ಅದನ್ನೊಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ, ಕಲಾ ವಿಭಾಗ, ನೆಕ್ಸ್ಟ್ ವಿಜ್ಞಾನ ವಿಭಾಗ ಇದರಲ್ಲಿ ಡಿವೈಡ್ ಮಾಡಿದರೆ, ಮೊದಲನೇದಾಗಿ ಕಲಾ ವಿಭಾಗ ನೋಡಿ, ಶಿಕ್ಷಣ ಸಂಸ್ಥೆ ಮತ್ತು ನಿಗದಿಪಡಿಸಿರುವಂತಹ ಶುಲ್ಕ ನೋಡಿ, ಸರ್ಕಾರಿ ಕಾಲೇಜುಗಳಲ್ಲಿ 5,025, ಹಾಗೆ ಅನುದಾನಿತ ಕಾಲೇಜುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ 6,025. ನೆಕ್ಸ್ಟ್ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 10,025 ಓನ್ಲಿ ಫಾರ್ ಆರ್ಟ್ಸ್ ಡಿಪಾರ್ಟ್ಮೆಂಟ್ ಕಲಾ ವಿಭಾಗಕ್ಕೆ ಸಂಬಂಧಿಸಿದಂತಹ ದಾಖಲಾತಿ ಶುಲ್ಕ ವಿವರ ಇದು. ನೆಕ್ಸ್ಟ್ ವಿಜ್ಞಾನ ವಿಭಾಗಕ್ಕೆ ಸಂಬಂಧಿಸಿದಂತೆ ದಾಖಲಾತಿ
ಶುಲ್ಕ ವಿವರಗಳು ಅದನ್ನ ಒಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಶಿಕ್ಷಣ ಸಂಸ್ಥೆ ನಿಗದಿಪಡಿಸಿರುವ ಶುಲ್ಕ, ಇದನ್ನಷ್ಟೇ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ನಿಮ್ಗೊಂದು ಕ್ಲಾರಿಟಿ ನೀಟಾಗಿ ಸಿಗುತ್ತೆ. ನೋಡಿ, ಸರ್ಕಾರಿ ಕೋಟಾದಲ್ಲಿ 5,175 ಫೀಸ್ ಶುಲ್ಕವಿದ್ದು, ಹಾಗೆ ಅನುದಾನಿತ ಈ ಅಂಡರಲ್ಲಿ ಬರ್ತಕ್ಕಂತಹ ಇಲ್ಲಿ ನಿಗದಿಪಡಿಸಿರುವಂತಹ ಶುಲ್ಕ 6,175, ಹಾಗೆ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಬರ್ತಕ್ಕಂತಹ ಫೀಸ್ ಪೇಮೆಂಟ್ ಶುಲ್ಕ ನೋಡಿ 10,175. ಈ ಒಂದು ವಿಜ್ಞಾನ ವಿಭಾಗದಲ್ಲಿ ಶಿಕ್ಷಣ ಸಂಸ್ಥೆ ಮತ್ತು ನಿಗದಿಪಡಿಸಿರುವಂತಹ ದಾಖಲಾತಿ ಶುಲ್ಕದ ವಿವರಗಳು ಇದಾಗಿದ್ದು, ಅದರಲ್ಲೂ ಮೇನ್ ಇಂಪಾರ್ಟೆಂಟ್ SC/ST ಅಭ್ಯರ್ಥಿಗಳು ನೋಡಿ, ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ರಿನಿವಲ್ ಇದೆಯಾ? ಕ್ಯಾಸ್ಟ್ ಸರ್ಟಿಫಿಕೇಟ್ ಲೈಫ್ ಟೈಮ್ ಇರುತ್ತೆ, ಆದರೆ ಇನ್ಕಮ್ ಸರ್ಟಿಫಿಕೇಟ್ ರಿನಿವಲ್ ಇರಬೇಕು. ಜೊತೆಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 2,50,000ಕ್ಕಿಂತ ಕಡಿಮೆ ಇದ್ದಲ್ಲಿ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಫೀಸ್ ಪೇಮೆಂಟ್ ಅನ್ನ ಮಾಡಬಹುದು. ಆದ್ರೆ 2,50,000ಕ್ಕಿಂತ ಹೆಚ್ಚಿದ್ರೆ ಇದರಲ್ಲಿ ಏನ್ ಫಿಕ್ಸ್ ಮಾಡಿರ್ತಾರೋ ಫೀಸು ಅದಷ್ಟು ನೀವು ಕಟ್ಟಲೇಬೇಕಾಗುತ್ತೆ. ಇದು ನಿಮ್ಮ ಗಮನಕ್ಕೆ. ಒಟ್ಟಾರೆಯಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನಷ್ಟೇ ನಾನು ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದ್ದು, ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ. ಹಾಗೆ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳು ಮೊದಲು ನಿಮಗೆ ರೀಚ್ ಆಗಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಟು ಬೆಲ್ ಐಕನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.